ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ. ಸರಣಿಯ 99ನೆಯ ಸಂಚಿಕೆ ಹೈನುಗಾರಿಕೆ, ಗೊಬ್ಬರ ನೆಲ, ಸಾವಯವ ಕೃಷಿ. ಈ ಮೂಲಕ ಸಮರ್ಪಕ ತ್ಯಾಜ್ಯ ನಿರ್ವಹಣೆ. ಕುಕ್ಕೆಹಳ್ಳಿಯ ಪ್ರಗತಿಪರ ಹೈನುಗಾರ ಪ್ರಕಾಶ್ ಹೆಬ್ಬಾರ್ ಅವರೊಂದಿಗೆ ಸಂದರ್ಶನ. ನಮ್ಮ ಜೊತೆಗೆ ಇದೀಗ ರೇಡಿಯೋ ಸ್ಟುಡಿಯೋದಲ್ಲಿ ಕುಕ್ಕೆಹಳ್ಳಿಯ ಕೃಷಿಕರು ಪ್ರಕಾಶ್ ಹೆಬ್ಬಾರ್ ಅವರಿದ್ದಾರೆ. ಅವರು ವಿದ್ಯಾಭ್ಯಾಸ ಆದ ನಂತರ ಪೂರ್ಣ ಪ್ರಮಾಣದಲ್ಲಿ ಕೃಷಿಯಲ್ಲೇ ತೊಡಗಿದವರು. ಸುಮಾರು 10 ಎಕರೆ ವಿಸ್ತೀರ್ಣದ ಜಮೀನು ಹೊಂದಿದ್ದು ಅದರಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾರೆ. ಹಾಗೆಯೇ ಈ ಕೃಷಿ ಅನುಭವವನ್ನು ನಮ್ಮ ಜೊತೆಗೆ ಅವರು ಹಂಚಿಕೊಳ್ತಾರೆ. ಮೊದಲಾಗಿ ನಾವು ಕೃಷಿಕರು ಎದುರಿಸುವಂಥದ್ದು ಒಂದು ದೊಡ್ಡ ಸಮಸ್ಯೆ ಈ ಇಂಧನದ ಸಮಸ್ಯೆ. ನಮಗೆ ಎಲ್ಲದಕ್ಕೂ ಇಂಧನ ಬೇಕು. ವಿದ್ಯುತ್ ಶಕ್ತಿ ಆಗಾಗ ಕೈ ಕೊಡುವಂಥದ್ದು, ವಿದ್ಯುತ್ ಶಕ್ತಿಯನ್ನೇ ಅವಲಂಬಿಸಿ ನಮಗೆ ನೀರಾವರಿ ಮಾಡುವಲ್ಲೂ ಕೂಡ ಬಹಳ ಕಷ್ಟ ಆಗ್ತಾಯಿದೆ. ಇತ್ತೀಚೆಗೆ ಇಲ್ಲೂ ಕೂಡ ನಮಗೆ ನವೀಕರಿಸಬಹುದಾದ ಇಂಧನಗಳು, ಹಸಿರು ಇಂಧನ, ಅದರಲ್ಲಿ ಸೌರಶಕ್ತಿ ಹೆಚ್ಚು ಬಳಕೆ ಆಗ್ತಾಯಿದೆ. ಕೃಷಿಕರಿಗಂತೂ 1-2 ಹಸುಗಳನ್ನಾದರೂ ಸಾಕ್ತಾರೆ. ಈ ಗೊಬ್ಬರ ಅನಿಲ ಯಂತ್ರ ಇದನ್ನು ಉಪಯೋಗಿಸಿ ಅಥವಾ ಜೈವಿಕ ಅನಿಲ ಯಂತ್ರ ಬಯೋಗ್ಯಾಸ್ ಉಪಯೋಗಿಸಿಕೊಂಡು ಮನೆ ಮಟ್ಟಿನ ಒಂದು ಇಂಧನವನ್ನು ಪೂರೈಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಈ ಮೂಲಕವೂ ಅದರ ಪ್ರಯೋಜನವನ್ನು ಪಡೆಯಬಹುದು. ಪ್ರಕಾಶ್ ಹೆಬ್ಬಾರ್ ಅವರು ಇದರಲ್ಲಿ ಈ ಬಗ್ಗೆ ಎಲ್ಲ ಚಿಂತನೆ ನಡೆಸಿದವರು. ಮೊದಲಾಗಿ ಹೆಬ್ಬಾರ್, ಈಗ ಈ ಹಸಿರು ಇಂಧನ, ನಾವೇನು ಗೋಬರ್ ಗ್ಯಾಸ್, ಬಯೋಗ್ಯಾಸ್ ಹೇಳ್ತೇವೆ, ಇದರ ಒಂದು ಪ್ರಯೋಜನವನ್ನು ಎಷ್ಟು ವರ್ಷದಿಂದ ನೀವು ಪಡೀಲಿಕ್ಕೆ ಪ್ರಾರಂಭ ಮಾಡಿದಿರಿ? ಹೇಗೆ, ಯಾವ ರೀತಿ ಅದನ್ನು ಪಡಿತಾ ಇದ್ದೀರಿ ಸ್ವಲ್ಪ ಹೇಳಿ. ಗೋಬರ್ ಗ್ಯಾಸು, ಕೃಷಿ, ಹೈನುಗಾರಿಕೆ, ಇದು 3 ಕೂಡ ಒಂದು ಸರ್ಕಲ್ ಇದ್ದ ಹಾಗೆ ನನ್ನ ಅನುಭವದ ಪ್ರಕಾರ. ಹೆಚ್ಚು ಕಮ್ಮಿ 35 ವರ್ಷದ ಹಿಂದೆ ನನ್ನ ತಂದೆಯವರು ಇರುವಾಗಲೇ ಆವಾಗ ಗೋಬರ್ ಗ್ಯಾಸ್ ಚಾಲ್ತಿಯಲ್ಲಿತ್ತು. ಆವಾಗ ನಾವು ಸ್ಟಾರ್ಟಿಂಗ್ ಪೀರಿಯಡಲ್ಲಿ ನಾವು ಗೋಬರ್ ಗ್ಯಾಸನ್ನು ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ಅಂದರೆ ಅಲ್ಲಿ ಅದಕ್ಕಿಂತ ಮೊದಲು ಕಬ್ಬಿಣದ ಡ್ರಮ್ ಇತ್ತು, ಅದು ಪಾಸ್ ಆದ ನಂತರ ಫೈಬರ್ ಬಂತು. ಆ ಫೈಬರ್ ಬರುವಾಗ ನಾವು ಹಾಕಿದ್ದೇವೆ. 35 ವರ್ಷದ ಹಿಂದೆ ನಾವು ಗೋಬರ್ ಗ್ಯಾಸನ್ನು ಅಳವಡಿಸಿಕೊಂಡಿದ್ದೇವೆ. ಇವತ್ತಿಗೂ ಕೂಡ ಅದು ಚಾಲ್ತಿಯಲ್ಲಿದೆ. 35 ವರ್ಷದಿಂದ ಕಂಟಿನ್ಯೂ ಆಗಿ ನಾವು ಗೋಬರ್ ಗ್ಯಾಸನ್ನು ಯೂಸ್ ಮಾಡ್ತಾ ಇದ್ದೇವೆ. ಬರೀ ಗ್ಯಾಸ್ ಮಾತ್ರ ಅಲ್ಲ, ಅದರಿಂದ ಒಂದು ಗ್ಯಾಸು ಕೂಡ ನಮಗೆ ಸಿಕ್ಕಾಪಟ್ಟೆ ಅನುಕೂಲ ಆಗ್ತದೆ. ಯಾಕಂದರೆ ಉಚಿತವಾಗಿ ಸಿಗುವಂಥದ್ದು. ಅದಕ್ಕೇನು ಹಣ ಕೊಡಬೇಕಾಗಿಲ್ಲ. ಬೆಳಿಗ್ಗೆ ಎದ್ದ ನಂತರ ಗದ್ದೆ ಬದಿಗೆ ಹೋಗಿ ಬರ್ತೇವೆ. ಅದೇ ರೀತಿ ಇದಕ್ಕೂ ಒಂದು ಸ್ವಲ್ಪ ಏನಿಲ್ಲ, ಒಂದು 2 ಬಕೆಟ್ ಸಗಣಿ, 1-2 ಬಕೆಟ್ ನೀರು ಹಾಕಿ ಕರಡಿ ಬಿಟ್ಟುಬಿಟ್ರೆ ಆಯಿತು. ಹೀಗೆ ಮಾಡಿದರೆ ಅದಕ್ಕೆ ಗೊಬ್ಬರ ಗ್ಯಾಸ್ ತನ್ನಂತಾನೆ ಬರ್ತದೆ. ನಮಗೆ ಉಚಿತವಾಗಿ ಗ್ಯಾಸ್ ಸಿಗುತ್ತದೆ. ಆಮೇಲೆ ಅದರಿಂದ ಬರುವಂಥ ಈ ಸ್ಲರಿಯಿಂದ ಕೂಡ ನಾವು ನಮ್ಮ ಗದ್ದೆಯನ್ನು ಒಳ್ಳೆ ಫಲವತ್ತತೆಯಾಗಿ ಮಾಡಿಕೊಂಡು ಒಳ್ಳೆಯ ಕೃಷಿಯನ್ನು ಬೆಳಿಬೋದು. ಈ ಕಡೆ ಇಂಧನವೂ ಆಯಿತು, ಆಚೆ ಕೃಷಿಯೂ ಆಯಿತು. ಈ ಥರ ಎಲ್ಲ ಮಾಡ್ಕೊಂಡಿದ್ದೇನೆ. ಯಾರು ಕೂಡ ಬಂದು ನೋಡ್ಬೋದು ನಮ್ಮ ಹೊಲವನ್ನು. ನಾನೀಗ ಏನು ಹೇಳ್ತಾ ಇದ್ದೇನೆ ಅದನ್ನು ನೋಡ್ಬೋದು. ನೀವು ಈಗ ಈ ರೀತಿ ಸಾವಯವದಲ್ಲೇ ಮಾಡುವಂಥದ್ದು ಅಥವಾ ನೀವು ಹೇಗೆ ಸ್ವಲ್ಪ ಮಟ್ಟಿಗಾದರೂ ರಾಸಾಯನಿಕ ಬಳಕೆ ಎಲ್ಲ ನಡೀತಾ ಉಂಟಾ? ಒಂದು 10 ಎಕರೆ ಇರೋದ್ರಿಂದ ನಾವು ಸ್ವಲ್ಪ ಅಂದರೆ ಪೊಟ್ಯಾಷ್ ಎಲ್ಲ ಬೇಕಾಗ್ತದೆ. ಈ ಸ್ಲರಿ ಮಾತ್ರ ಬಳಸಿದರೆ ನಮಗೆ ಅಡಿಕೆ ತೋಟದಲ್ಲಿ ಅಡಿಕೆ ಎಲ್ಲ ಫಲ ಸ್ವಲ್ಪ ಕಮ್ಮಿ ಆಗ್ತದೆ. ಯಾಕಂದರೆ ಅದರಲ್ಲಿ ಯೂರಿಯಾದ ಅಂಶ ಎಲ್ಲ ಸ್ವಲ್ಪ ಜಾಸ್ತಿ ಇರ್ತದೆ. ಪೊಟ್ಯಾಷಿಯನ್ ಅಂಶ ಬೇಕಾಗ್ತದೆ. ನಾವು ಪೊಟ್ಯಾಷನ್ನು ಒದಗಿಸ್ತೇವೆ. ಅದು ಬಿಟ್ಟರೆ ಮತ್ತೇನು ನಾವು ಯೂಸ್ ಮಾಡೋದಿಲ್ಲ. ಕೊಟ್ಟಿಗೆ ಗೊಬ್ಬರ ಮತ್ತು ಈ ಸ್ಲರಿ ಹೋಗ್ತದೆ. ಸ್ಲರಿ ಯಾವ ರೀತಿ ಮಾಡ್ಕೊಂಡಿದ್ದೇನೆ ಅಂತ ಹೇಳಿದರೆ, ನಾನು ಗೋಬರ್ ಗ್ಯಾಸಿಂದ ಹೊರಗೆ ಬಂದ ನೀರು, ಹಟ್ಟಿ ತೊಳೆದ ನೀರು, ಬಟ್ಟೆ ಒಗೆದ ನೀರು, ಪಾತ್ರೆ ತೊಳೆದ ನೀರೆಲ್ಲ ನಮ್ಮದು ಬಯೋಡೈಜೆಸ್ಟ್ ಹೊಂಡ ಇದೆ. ಹೌದೌದು. ಆ ಬಯೋಡೈಜೆಸ್ಟ್ ಹೊಂಡಕ್ಕೆ ಹೋದ ನೀರನ್ನು ಸ್ಲರಿ ಪಂಪ್ ಇದೆ ನನ್ನ ಹತ್ರ. ಆ ಸ್ಲರಿ ಪಂಪನ್ನು ನನ್ನ ಹೊಳೆಯಿಂದ ಬರುವಂಥ 10 ಹಾರ್ಸ್ ಪವರ್ ಮೋಟ್ರ್ ಪಂಪ್ ಇದೆ, ನೀರಾವರಿ ಪಂಪು, ಅದಕ್ಕೆ ಜಾಯಿಂಟ್ ಮಾಡಿದ್ದೇನೆ ನಾನು. ಅದು ಸಾಧಾರಣ ನಂದು 5ರಿಂದ 6 ಎಕರೆ ಜಮೀನಿಗೆ, ತೋಟಕ್ಕೆಲ್ಲ ಸ್ಪ್ರಿಂಕ್ಲರಲ್ಲಿ ಹಾರ್ತದೆ. ಭತ್ತದ ಗೆದ್ದೆಗೆ ಡೈರೆಕ್ಟಾಗಿ ನಾನು ಓಡಿಸಿಬಿಡ್ತೇನೆ ಅದನ್ನು. ಹೌದು. ಅದರಿಂದ ನಮಗೆ ಒಂದು ಆಳುಗಳ ಕೊರತೆನೂ ಆಗೋದಿಲ್ಲ. ನೀರು ಮಾಡಿ ಪಂಪು ಮೂಲಕ ಅದನ್ನು ಕಳಿಸಿ ಸ್ಪ್ರಿಂಕ್ಲರಲ್ಲಿ ನಾನು ಅಡಿಕೆ ತೋಟಕ್ಕೂ ಹಚ್ತೇನೆ, ತೆಂಗಿನ ತೋಟಕ್ಕೆ ಹಚ್ತೇನೆ. ಆಮೇಲೆ ಭತ್ತದ ಗದ್ದೆಗೂ ನಾನು ಅದನ್ನು ಬಿಡ್ತೇನೆ. ನನಗೆ ಒಳ್ಳೆಯ
ಫಲ ಸಿಕ್ಕಿದೆ ಅದರಿಂದ. ಅಂದ್ರೆ ನೀವು ನೀರಾವರಿ ಮಾಡುವ ಮೂಲಕ ಈ ಗೊಬ್ಬರದ ಅಂಶವು ಕೂಡ ಅದರಲ್ಲಿ ಹೋಗ್ತದೆ. ಹೌದು 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 ಅಲ್ವಾ? ಹೌದು, ಅದರಲ್ಲಿ ಹೋಗ್ತದೆ. ಹೌದು, ಅಂದ್ರೆ ಪ್ರತಿ ನೀರಾವರಿ ಜೊತೆಗೂ ನಿಮ್ಗೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನೀವು ಗೊಬ್ಬರ ಕೊಟ್ಟ ಹಾಗೆ ಆಗ್ತದೆ. ಹೌದು ಹೌದು ಹೌದು. ಅಂತ ಸಾಧಾರಣ ಈ ಅಡಿಕೆ ಮರಕ್ಕೆ ನಾನು ತಿಂಗಳಿಗೊಮ್ಮೆ ಆದರೂ ಒಂದು ರೌಂಡ್ ಬರುವ ಹಾಗೆ ನಾನು ಅದನ್ನು ಅಳವಡಿಸ್ಕೊಡ್ತೇನೆ. ಸರಿ. ಈ ಹಿಂದೆ ಹಾಗಾದ್ರೆ ನಿಮ್ಮ ಪೂರ್ವಜರ ಕಾಲದಲ್ಲಿ ಹಾಗಾದ್ರೆ ಹೇಗೆ ಹಟ್ಟಿ ಗೊಬ್ಬರ ಹಾಗೆ ನೇರವಾಗಿ ಸೊಪ್ಪು ಹಾಕಿ ಗೊಬ್ಬರ ಅದೇ ಹಾಗೆ ಆಗ್ತಿತ್ತು? ಅವಾಗ ಸಿಕ್ಕಾಪಟ್ಟೆ ಆಳುಗಳು ಸಿಗ್ತಾ ಇದ್ರು. ಒಂದು ಸೇರ್ ಅಕ್ಕಿಗೆ 4 ಹೊರೆ ಸೊಪ್ಪು ಹಾಕ್ತಿದ್ರು. ಬರ್ತಾ 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 ಏನಾಗಿದೆ, ಈಗ 500 ರೂಪಾಯಿಗೆ 4 ಹೊರೆ ಸೊಪ್ಪು ಆಗ್ತಾ ಇಲ್ಲ. ಈಗ 500 ರೂಪಾಯಿಗೆ 4 ಹೊರೆ ಸೊಪ್ಪು ಆಗ್ತಾ ಇಲ್ಲ. ಈಗ ನಾವು ಕೃಷಿಯಲ್ಲಿ ಹೇಗೆ ನಾವು ಈಗ ನಾವು ಕೃಷಿಗಂತ ನನ್ನ ತಂದೆಯವರು ನನ್ನನ್ನು ಮನೇಲಿ ಇಟ್ಕೊಂಡಾಗಿದೆ. ಬಾಕಿಯವರೆಲ್ಲ ನನಗೆ ಇವತ್ತು ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಏನೋ ಒಂದು ಮಾಡಿ ತೋರಿಸ್ಬೇಕು. ಕೃಷಿಕರ ಮನೆಯಲ್ಲಿದ್ದು ನಾವು ನೀರಾವರಿ ಉಂಟು, ನಮಗೆ ಗದ್ದೆ ಉಂಟು, ಎಲ್ಲ ಅನುಕೂಲತೆ ಉಂಟು, ಮಾಡಿ ತೋರಿಸ್ಬೇಕು ನಾವು. ಇಲ್ಲಾಂದರೆ ನಾವು ಮತ್ತೆ ಎಲ್ಲರಿಗಿಂತ ಸಸರಾಗಿ ಬಿಡ್ತೇವೆ. ನಾವು ಊರ ಮನೇಲಿದ್ದು ಏನಾದ್ರು ಒಂದು ಮಾಡಿ ತೋರಿಸ್ಬೇಕು. ಆ ನಿಟ್ಟಿನಲ್ಲಿ ನಾನು ಮಾಡ್ತಾ ಇದ್ದೇನೆ. ಮಧ್ಯೆ ಒಂದು ಸಲ ನಮಗೆ ಸ್ವಲ್ಪ ಈ ಮಕ್ಕಳ ಎಜುಕೇಷನ್ ಅಲ್ಲಿ ಇಲ್ಲೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಈಗ ಮತ್ತೆ ಪುನಃ ನಾವು ಪಿಕಪ್ ತಗೊಂಡಿದ್ದೇವೆ. ಒಬ್ಬಳ ಎಜುಕೇಷನ್ ಆಯಿತು, ಇಂಜಿನಿಯರ್ ಓದಿಸಿದ್ದೇನೆ ನಾನು. ಇನ್ನೊಬ್ಬಳು BBA ಮಾಡ್ತಾ ಇದ್ದಾಳೆ. ಅಂತೂ ಇಂಜಿನಿಯರ್ ಕೆಲಸ ಆಗಿದೆ ಅವಳಿಗೆ, ಅವಳು ವರ್ಕ್ ಮಾಡ್ತಾ ಇದ್ದಾಳೆ. ಈಗಂತೂ ಕೊರೋನಾ ಬಂದದ್ರಿಂದ ಮನೆಯಲ್ಲೇ ವರ್ಕ್ ಮಾಡ್ತಾ ಇದ್ದಾಳೆ. ನಾವು ಗಂಡ ಹೆಂಡತಿ, ನಮ್ಮ 2 ಹೆಣ್ಣು ಮಕ್ಕಳು, ನಾವು 4 ಜನ ಈಗ ಸದ್ಯಕ್ಕೆ ಮನೆಯಲ್ಲೇ ಇದ್ದೇವೆ. ನಿಮ್ಮ ಇಬ್ಬರು ಸಹೋದರರು ಹಾಗಾದ್ರೆ? ನಿಮ್ಮ ಇಬ್ಬರು ಸಹೋದರರು ಇದ್ರಲ್ಲ? ಹೌದು. ಅವರು ಯಾವುದಾದ್ರಲ್ಲಿ ಕೆಲಸದಲ್ಲಿ? ನನ್ನ ಒಬ್ಬ ಸಹೋದರ ಅದೇ CPCRI ಕಾಸರಗೋಡಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನೊಬ್ಬರು ಮೈಸೂರಲ್ಲಿ ಕಲ್ಯಾಣ ಮಂಟಪದ ಉಸ್ತುವಾರಿ ಎಲ್ಲ ನೋಡ್ಕೊಂಡಿದ್ದಾರೆ. ಸರಿ. ಅಂದ್ರೆ ಅವರ ವೃತ್ತಿ ಅಲ್ಲಿ ನಡೀತಾ ಇದೆ. ಹೌದು. CPCRI ಕಾಸರಗೋಡಲ್ಲಿರುವ ಹೆಬ್ಬಾರರು ಕೂಡ ಬಹಳ ದೊಡ್ಡ ವಿಜ್ಞಾನಿ, ಸಸ್ಯ ವಿಜ್ಞಾನಿ. ಅವರು ಈ ನೀರಾ ಸಂಶೋಧನೆಯಲ್ಲೆಲ್ಲ ಬಹಳ ತೊಡಗಿಸಿಕೊಂಡವರು. ಹೌದು. ನೀವು ಈಗ ಈ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡದ್ದು ಇದರ ಜೊತೆಗೆ ಹಿಂದಿನಿಂದಲೇ ನಡೆಸ್ಕೊಂಡು ಬಂದದ್ದು, ಅಥವಾ ನೀವು ಅನಿವಾರ್ಯವಾಗಿ ನಿಮಗೆ ಗದ್ದೆ ಬೇಸಾಯ ಎಲ್ಲ ಇರುವ ಕಾರಣ? ಇಲ್ಲ, ಮೊದಲಿಂದ ನಮ್ಮಲ್ಲಿ ಹೈನುಗಾರಿಕೆ ಇತ್ತು. ಹೈನುಗಾರಿಕೆ ಅಂದರೆ ಮೊದಲು ಹೋರಿ ಇತ್ತು. 4 ಹೋರಿಗಳಿದ್ದು ನಮ್ಮಲ್ಲಿ ತಂದೆಯವರ ಕಾಲದಲ್ಲಿ. 4 ಹೋರಿ, 4 ಎಮ್ಮೆ, ಇನ್ನು ದನಗಳೆಲ್ಲ ಇದ್ದು, ಸಿಕ್ಕಾಪಟ್ಟೆ ಇತ್ತು ಆವಾಗ. ಅದು ಬರ್ತಾ ಬರ್ತಾ ಈಗ ನಮ್ಮದು ಯಾಂತ್ರೀಕರಣಕ್ಕೆ ಬಂದಿದ್ದೀವಿ ನಾವು. ಯಾಂತ್ರೀಕರಣಕ್ಕೆ ಬಂದಾಗ ನಾವು ಈಗ ನಮ್ಮಲ್ಲಿ ಟಿಲ್ಲರ್ ಉಂಟು, ಟ್ರಾಕ್ಟರ್ಗಳು ಬೇಕಾದಷ್ಟು ಸಿಗ್ತವೆ. ಉಳುಮೆಗೆಲ್ಲ ನಾವೀಗ ನಮ್ಮ ಹತ್ರ ಹೋರಿ ಇಲ್ಲ, ಎಲ್ಲೂ ಇಲ್ಲ. ನಮ್ಮ ಊರಲ್ಲಿ ಎಲ್ಲೂ ಹೋರಿಗಳೇ ಇಲ್ಲ ಈಗ. ಅಂತ ಭಾಗದಲ್ಲಿ ಎಲ್ಲೂ ಇಲ್ಲ. ಇದ್ರೂ ಆಗೋದಲ್ಲ ಅದು. ಆ ಉಳುಮೆ ಎಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಭತ್ತದ ಬೆಳೆಯಲ್ಲಿ ಆಗೋದಿಲ್ಲ, ಅದು ಈ ಧಾರಣೆಯಲ್ಲಿ ಆಗ್ತಾ ಇಲ್ಲ. ಹೌದು. ಅದಕ್ಕಾಗಿ ನಾವು ಯಾಂತ್ರೀಕರಣಕ್ಕೆ ಶಿಫ್ಟ್ ಆಗಿದ್ದೇವೆ. ಆದರೆ ನನ್ನ ಹತ್ರ 4-5 ದನ ಉಂಟು. ಹೈನುಗಾರಿಕೆಯಲ್ಲಿ ನಮಗೆ ಹಾಲು ಬರ್ತದೆ, ಸಗಣಿ ಮತ್ತು ಅದರದ್ದು ಗೋಮೂತ್ರದಿಂದ ಕೂಡ ಗ್ಯಾಸ್ ಚೆನ್ನಾಗಿ ಬರ್ತದೆ. ನಮ್ಮಲ್ಲಿ ಸಿಲಿಂಡರ್ ಗ್ಯಾಸು ಉಂಟು, ಇಲ್ಲ ಅಂತಿಲ್ಲ. ಅಗತ್ಯಕ್ಕೆ ವರ್ಷಕ್ಕೊಂದು 2 ಅಂಡೆ ಮಾತ್ರ ಖಾಲಿ ಆಗ್ತದೆ. ಮತ್ತು ನನ್ನ ಹತ್ರ 2 ಒಲೆ ಉಂಟು, ಗೊಬ್ಬರ ಗ್ಯಾಸು ಚೆನ್ನಾಗಿ ಬರ್ತದೆ. ಸರಿ. ಹೌದು. ಮತ್ತು ಸ್ಲರಿಯಿಂದ ನಾನು ಒಂದು 6-7 ಎಕರೆಯಲ್ಲಿ ತುಂಬ, ಈಗ ನಮ್ಮ ತೆಂಗಿನಕಾಯಿ ಆಗಲಿ ಚೆನ್ನಾಗಿ ಹಿಡಿತದೆ. ಒಂದು 365 ದಿವಸ ಅದಕ್ಕೆ ಫುಡ್ ಸಿಗ್ತದೆ. ಮರಕ್ಕೆ ಫುಡ್ ಸಿಗ್ತಾ ಇದೆ. ಅದು ಧರ್ಮಕ್ಕೆ. ಯಾಕೆ ನಾನು ಸ್ಲರಿ ಪಂಪ್ ಹಾಕೊಂಡಿದ್ರಿಂದ ಅದಕ್ಕೇನು ಜನ ಬೇಕಾಗಿಲ್ಲ, ಡೈರೆಕ್ಟಾಗಿ ಹೋಗ್ತದೆ ಅದು ಗದ್ದೆಗೆ. ಸರಿ. ಈಗ ಇಷ್ಟು ಬೇಸಾಯ ಮಾಡಬೇಕಾದ್ರೆ, ಈಗ ಭತ್ತದ ಬೇಸಾಯ ಇತ್ತೀಚೆಗಂತೂ ಅದು ಅಂಥ ಆಕರ್ಷಕವಾಗಿ ಉಳಿದಿಲ್ಲ. ರೈತರಿಗೆ ಬರೀ ಶ್ರಮ. ಆದರೆ ನಮ್ಮ ಸ್ವಂತ ಉಪಯೋಗಕ್ಕಾಗಿ ನಾವು ಅಕ್ಕಿ ಬೆಳೆಯುವಂಥದ್ದು ಕೆಲವರು ರೂಢಿಸಿಕೊಂಡು ಬಂದಿದ್ದಾರೆ. ಈಗ ನಿಮ್ಮ ಅನುಭವದಲ್ಲಿ ಹೇಗೆ? ನಮ್ಮ ಅನುಭವದಲ್ಲಿ ಜಾಗ ಖಾಲಿ ಇಡಬಾರ್ದು ಅಂತ ಹೇಳಿ ನಾವು ಭತ್ತ ಬೆಳಿಬೇಕು, ಬಂಜರು ಬಿಡೋದು ಬೇಡ ಅಂತ. ಮತ್ತೆ ನಮಗೆ ಮೊದಲಿನಿಂದ ಬಂದವರು ಒಂದು 10 ಜನ ಕಾಯಂ ಕೆಲಸದವರಿದ್ದಾರೆ. ಅಂದರೆ ಯಾವತ್ತು 365 ದಿವಸ ಇಟ್ಕೊಳ್ಳೋದಿಲ್ಲ ನಾವು. ಅಂತೂ ಆ ಸೀಸನ್ ಬಂದಾಗ ಅವರಿಗೆ ಕೆಲಸ ಕೊಡದಿದ್ದರೆ ಅವ್ರಿಗೆ ಸ್ವಲ್ಪ ಬೇಜಾರಾಗ್ತದೆ. ಅದಕ್ಕೆ ನಾವು ಒಂದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾಟಿ ಮಾಡಿಕೊಂಡು ಇವತ್ತಿಗೂ ಭತ್ತದ ಬೆಳೆಯನ್ನು ಉಳಿಸ್ಕೊಂಡು ಬಂದಿದ್ದೇವೆ. ನನ್ನ 10 ಎಕರೆಯಲ್ಲಿ 1 ಸೆಣಸು ಕೂಡ ನಾನು ಇದು ಮಾಡೋದಿಲ್ಲ, ಹಡ್ಲಿಡೋದಿಲ್ಲ. ಪ್ರತಿ ಜಾಗದಲ್ಲಿ ಭತ್ತ ಇದೆ ನನ್ನ ಹತ್ರ, ಅಡಿಕೆ ಇದೆ, ಕಬ್ಬು ಇದೆ, ತೆಂಗು ಇದೆ, ಹಾಗೂ ಅದರ ಜೊತೆಯಲ್ಲಿ ಹೈನುಗಾರಿಕೆ. ಇದೆಲ್ಲವನ್ನು ನಾನು ಒಂದು ಸಮಗ್ರವಾಗಿ ನೋಡಿಕೊಂಡು ನಾನು ಕೃಷಿಯಲ್ಲಿ ಸಂತೋಷವಾಗಿದ್ದೇನೆ. 2 ಬೆಳೆ ಬೆಳಿತೀರಾ? ಹೌದು. ಮೊದಲು 3 ಬೆಳೆ ಬೆಳೀತಿತ್ತು. ಸುಗ್ಗಿಗೆ ಅಂದರೆ ಒಂದೇ ಗದ್ದೆಯಲ್ಲಿ 3 ಬೆಳೆ ಅಲ್ಲ, ಅದು ಸುಗ್ಗಿಗಂತ ಬೇರೆನೇ ಗದ್ದೆ ಇತ್ತು. ಈಗ ಮೊದಲ ಮುಂಗಾರು ಬೆಳೆ, ಅದ ನಂತರ ಸುಗ್ಗಿ ಅಂತ ಮಾಡ್ತಿದ್ವಿ. ಅದಾದ ನಂತರ ಕೊಳಕೆ, ಅಂದರೆ ಸುಗ್ಗಿಗೆ ಬೇರೆ ಗೆದ್ದೆ, ಕೊಳಕೆಗೆ ಬೇರೆ ಗೆದ್ದೆ. ಆ ಒಂದು ಮೇಯ್ನ್ ಬೆಳೆ ಅನ್ನುವಂಥದ್ದು ಎಲ್ಲ ಗದ್ದೆಯಲ್ಲಿ ಮಾಡ್ತೇವೆ ನಾವು. ಈಗ ಸುಗ್ಗಿಯನ್ನು ಬಿಟ್ಟಿದ್ದೇವೆ, ಅದರಲ್ಲಿ ವರ್ಕೌಟ್ ಆಗ್ತಾ ಇಲ್ಲ ನಾವು. ಅದಕ್ಕೆ ಸುಗ್ಗಿಯನ್ನು ಬಿಟ್ಟು ಈಗ ಕೊಳಕೆ, ಅದು ಪಂಪ್ ನೀರಾವರಿ ಕೊಳಕೆ, ಅದರಲ್ಲಿ ಸ್ವಲ್ಪ ಒಳ್ಳೆ ಈಲ್ಡ್ ಬರ್ತದೆ. ಹೌದು.
ಒಳ್ಳೆ ಬಿಸಿಲು ಬೀಳ್ತದೆ. ಒಳ್ಳೆ ಬಿಸಿಲು ಬೀಳ್ತದೆ. ಒಂದು ಎಕರೆಗೆ 20ರಿಂದ 25 ಕ್ವಿಂಟಲ್ ಭತ್ತ ಆಗ್ತದೆ, ವರ್ಕೌಟ್ ಆಗ್ತದೆ. ಸರಿ, ಹೌದು. ಅಂದರೆ ನೀವೀಗ ಹಾಗಾದರೆ ಕಟಾವು ಮಾಡೋದು, ಕ್ಲೀನ್ ಮಾಡೋದು, ಅದಕ್ಕೆಲ್ಲ ಮೆಷಿನ್ ಉಪಯೋಗಿಸ್ತೀರಾ? ಇಲ್ಲ, ನಾವು ಈಗ ನಾನು ಮೊದಲೇ ಹೇಳಿದೆ, ನಮ್ಮ ಒಂದು 8-10 ಜನ ಕೆಲಸದವರು ಇದ್ದಾರೆ ಅಂತೇಳಿ, ಅವರಿಗೂ ಸ್ವಲ್ಪ ವರ್ಕ್ ಕೊಡ್ತೇವೆ ನಾವು. ಒಂದು 5 ಎಕರೆ ಮಾಡಿದರೆ ಒಂದು 2.5 ಎಕರೆಯನ್ನು ನಾವು ಕೈಯಲ್ಲಿ ಕಟಾವು ಮಾಡ್ತೇವೆ. ಅದರಲ್ಲಿ ಹುಲ್ಲು ಜಾಸ್ತಿ ಸಿಗ್ತದೆ ನಮಗೆ. ಹೌದು, ಮನೆಗೆ ಬೇಕಾದ ಹುಲ್ಲು ಕೂಡ ಜಾಸ್ತಿ ಸಿಗ್ತದೆ, ಮತ್ತು ಇವರಿಗೆ ಕೆಲಸವೂ ಆಯಿತು. ಹಾಗೆ ಅದೊಂದು ಮತ್ತಿನ್ನೊಂದು 2-3 ಎಕರೆಯನ್ನು ನಾವು ಮೆಷಿನ್ ಬರ್ತದೆ. ಧಾನ್ಯ ಬಿತ್ತುವುದೆಲ್ಲ ಉಂಟಾ? ಧಾನ್ಯ ಈಗ ನವಿಲೆಲ್ಲ ಜಾಸ್ತಿ ಬಿಡ್ತಾ ಇಲ್ಲ, ಮತ್ತು ನಾವು ಮನೆಯಲ್ಲಿ ಯಾರು ಇರುವುದು ನಾವು ಗಂಡೆಂಟಿ ಇಬ್ಬರೇ. ನಾವು ಹೋಗದಿದ್ದರೆ ಅದು ಆಗೋದಿಲ್ಲ. ಅದನ್ನೆಲ್ಲ ನಾವು ಒತ್ತರೆ ಮಾಡಲಿಕ್ಕೆಲ್ಲ ನಾವು ಕೆಲಸದವ್ರನ್ನ ಹಾಕ್ಕೊಂಡ್ರೆ ಅದಕ್ಕೆ ಕೊಡಲಿಕ್ಕೆ ಸಾಕಾಗೋದಿಲ್ಲ. ಮತ್ತು ನಮ್ಮ ಭಾಗದಲ್ಲಿ ಧಾನ್ಯ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಕೋಸ್ಟಲಲ್ಲಿ ಚೆನ್ನಾಗಿ ಬರ್ತದೆ. ಎಲ್ಲಿ ನಿಮ್ಮ ಕೋಟ, ಮಣೂರು ಆ ಕಡೆ ಎಲ್ಲ ಉದ್ದು ಮತ್ತು ನೆಲಗಡಲೆ ಅದೆಲ್ಲ ಚೆನ್ನಾಗಿ ಬರ್ತದೆ. ನಮ್ಮಲ್ಲಿ ಬರ್ತಾ ಇಲ್ಲ, ನಾವು ಅದಕ್ಕೆ ಹೋಗೋದಿಲ್ಲ. ಇಲ್ಲ, ತರಕಾರಿ ಮನೆಗೆ ಬೇಕಾದಷ್ಟು ಮಾತ್ರ, ಮನೆಗೆ ಬೇಕಾದಷ್ಟು ಬೆಂಡೆ, ಬದನೆ ಇದನ್ನೆಲ್ಲ ಬೆಳೆಸ್ಕೊಳ್ತೇವೆ. ಹರಿವೆ ಎಲ್ಲ. ಕಬ್ಬು ಹೇಗೆ ನೀವು, ಅಂದರೆ ಈ ಕಬ್ಬನ್ನು ನೀವು ಈಗ ಕಬ್ಬು ಹಿಂದೆ ಕಾರ್ಖಾನೆ ಇತ್ತು, ಅದಕ್ಕೆ ಪೂರೈಸಲಿಕ್ಕೆ ಬೇಕಾಗಿ ಕಬ್ಬು ಬೆಳೆಯಲಿಕ್ಕೆ ಅಂತ ಪ್ರೋತ್ಸಾಹ ಕೊಡ್ತಾ ಇದ್ದರು. ಈಗ ಅದೂ ಇಲ್ಲ. ಹಾಗಾಗಿ ಕಬ್ಬು ಬೆಳೆದರೆ ನೀವು ಅದರ ನಿರ್ವಹಣೆ ಮಾಡುವಂಥದ್ದು, ಮತ್ತು ಅದರ ಇದು ಹೇಗೆ, ನೀವೇ ಬೆಲ್ಲ ತಯಾರಿಸ್ತೀರೋ? ನಾವು ಬೆಲ್ಲ ತಯಾರು ಮಾಡೋರಿಗೆ ಕೊಡ್ತೇವೆ. ಹೌದು, ನನ್ನ ಹತ್ರ ಒಂದು ಈಗ 2.5-3 ಎಕರೆ ಕಬ್ಬಿದೆ. ಅದು ಹೆಚ್ಚು ಕಮ್ಮಿ 40ರಿಂದ 50 ಟನ್ ಬರ್ತದೆ ಎಕರೆಗೆ. ನಾವು ಅದನ್ನು ಬೆಣ್ಣೆ ಕುದುರಿನಲ್ಲಿ ಗಣೇಶ್ ಪೂಜಾರ್ ಅಂತ ಅವರು ಮಾಡ್ತಾರೆ, ಬೆಲ್ಲ ಮಾಡ್ತಾರೆ, ಅವ್ರಿಗೆ ಕೊಡ್ತೇವೆ ನಾವು. ಅವ್ರು ಟನ್ನಿಗೆ ನಮಗೆ ಇಂತಿಷ್ಟು ಅಂತ ಕೊಡ್ತಾರೆ. ಸರಿ, ಲೇಬರ್ ಎಲ್ಲ ಅವರೇ ಕಳಿಸ್ತಾರೆ. ನಮಗೇನು ತಲೆ ಬಿಸಿ ಇಲ್ಲ ಅದರಲ್ಲಿ. ಹೌದು ಹೌದು, ಭತ್ತದ ಬೆಳೆಗಿಂತ ಕಬ್ಬು ಒಳ್ಳೆಯದುಂಟು ಈಗ ಸದ್ಯಕ್ಕೆ. ಯಾಕಂದರೆ ಭತ್ತದ ಬೆಳೆಯಲ್ಲಿ ಮಾರ್ಜಿನ್ ತುಂಬ ಕಮ್ಮಿ ಆಗಿದೆ. ಏನೂ ಸಿಗ್ತಾ ಇಲ್ಲ ಅಂದರೆ ಅಲ್ಲಿ ಟೋಟಲ್ ಏನೂ ಸಿಗ್ತಾ ಇಲ್ಲ ಇವತ್ತಿನ ಧಾರಣೆಯಲ್ಲಿ. ಸರಿ, ಏನೂ ಸಿಗ್ತಾ ಇಲ್ಲ. ನಾವದೇ ಗದ್ದೆ ಅಡು ಬಿಡಬಾರ್ದು ಅಂತೇಳಿ ಮಾಡ್ತಾ ಇದ್ದೇವೆ. ಬಿಟ್ಟರೆ ಯಾವುದು ತಳಿ ನೀವು ಹೆಚ್ಚು ಮಾಡೋದು ಭತ್ತದಲ್ಲಿ? ತಳಿ ಈಗ ಕೆಂಪಕ್ಕಿ. ಹೌದು, ಕೆಂಪಕ್ಕಿ MO4. ಎರಡನೇ ಬೆಳೆಗೆ MO13 ಹಾಕ್ತೇವೆ ನಾವು. ಚೆನ್ನಾಗಿ ಬರ್ತದೆ. ಕನಿಷ್ಠ ಎಕರೆಗೆ 20 ಕ್ವಿಂಟಲ್ ಬರ್ತದೆ. ನೀರು ನಿಮ್ಗೆ ಈಗ ನದಿ ತೀರ ಆದರೆ ಎಷ್ಟರ ಮಟ್ಟಿಗೆ ಬೇಸಿಗೆವರೆಗೂ ನಿಮಗೆ ನೀರು ಸಿಗ್ತದ? ಅಲ್ಲಿ ಕಟ್ಟ ಹಾಕಿದ್ದಾರೆ. ಹೌದು, ಕೆಳಗಡೆ ಕಂಡಿ ಅಣೆಕಟ್ಟು. ಹೌದು, ಕಂಡಿ ಅಣೆಕಟ್ಟು ಹಾಕಿದ್ದಾರೆ, ಸಿಗ್ತದೆ. ಆಮೇಲೆ ಫೈನಲ್ ಏಪ್ರಿಲ್ ಮೇಗೆ ನಮಗೆ ಅಲ್ಲಿ ಹೊಂಡದಲ್ಲಿ ನೀರು ಇರ್ತದೆ. ಸ್ವಲ್ಪ ಕಷ್ಟ ಆಗ್ತದೆ, ನಾವು ಪ್ರಯತ್ನ ಪಡಬೇಕು ನೀರಿಗೆ. ಒಂದೇ ಹೊಂಡಕ್ಕೆ ಒಂದು 4-5 ಪಂಪ್ ಇದೆ. ನಾವು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನೀರು ನಮಗೆ ಸಾಕು. ನಮ್ಮ ಇದಕ್ಕೆ ಕಬ್ಬಿಗೆ ಮತ್ತು ತೋಟಕ್ಕೆ ಯಾವುದಕ್ಕೂ ನೀರು ಕಮ್ಮಿ ಆಗೋದಿಲ್ಲ. ಹೌದು, ಹೊರಟಬೇಕು. ಈಗ ನಿಮ್ಮ ಭಾಗದಲ್ಲಿ ಅಲ್ಲಿ ಈಗ ಈ ಕಾಂಪೋಸ್ಟ್ ತಯಾರು ಮಾಡಬೇಕಾದ್ರೂ ಕೂಡ ನಮಗೀಗ ಈ ಸ್ಲರಿ ಉಪಯೋಗಿಸಿ ಕಾಂಪೋಸ್ಟ್ ಮಾಡಬೇಕಾದ್ರೂ ಕೂಡ ಈ ಹಸಿರು ಸೊಪ್ಪು ಸಿಗುವುದು ಭಾಳ ಕಷ್ಟ ಅಲ್ಲ ನಿಮ್ಮ ಆ ಭಾಗದಲ್ಲಿ? ಹೌದು, ಅಂದರೆ ಕಾಡಿಲ್ಲ, ಮರಗಳಿಲ್ಲ ಹೆಚ್ಚು, ಎಲ್ಲ ಬಯಲು, ಈಗ ಗದ್ದೆ ಇರುವಂಥದ್ದೇ ಜಾಗ ಅಲ್ಲ ಅದು. ಈ ಕುಕ್ಕೆಹಳ್ಳಿ ಆ ಭಾಗದಲ್ಲಿ ಮುಂದೆ ಪೇತ್ರಿವರೆಗೂ ನಿಮಗೆ ಮತ್ತೆ ಏನು ಮಾಡ್ತೀರಿ? ನಮಗೆ ಉಂಟು ಸ್ವಲ್ಪ, ನಮ್ಮದೇ ಭೂಮಿಗೆ ಸಂಬಂಧಪಟ್ಟಂಥ ಕಾಡುಂಟು. ಅಲ್ಲಿ ಹಸುರಲ್ಲ, ಅದು ತರಗೆಲ್ಲ ಬೀಳ್ತದಲ್ವ. ಸರಿ, ಅದನ್ನು ನಾವು ಒಟ್ಟು ಮಾಡಿ ಇಟ್ಕೊಳ್ತೇವೆ. ನಾವು ಅದನ್ನು ಆ್ಯಕ್ಚುಲಿ ನಾವು ಹಟ್ಟಿಗೆ ಹಾಕ್ತೇವೆ. ಅದನ್ನು ದಿವಸ ಅದು ಗೂಡು ಅಂತ ಬರ್ತದೆ. ಆ ಒಂದು ಗೂಡದಲ್ಲೇನು ನಾವು ಹಟ್ಟಿ ಕರಡಿ ಹಾಕ್ತೇವೆ. ಮಾರನೇ ದಿವಸ ಬೆಳಿಗ್ಗೆ ಅದನ್ನೆಲ್ಲ ಹೊರಗೆ ಹಾಕಿ ಹಟ್ಟಿ ಕ್ಲೀನ್ ಮಾಡಿ, ದನದ ಮೇಯಿ ಎಲ್ಲ ತೊಳಿಸಿ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಅದನ್ನು ಗೊಬ್ಬರ ಮಾಡ್ತೇವೆ ನಾವು. ಇಲ್ಲಾಂದರೆ ಗೊಬ್ಬರ ಮಾಡಲಿಕ್ಕಾಗಲ್ಲ. ಈಗ ನಾವು ಅದನ್ನು ಹಟ್ಟಿಗೆ ಹಾಕದಿದ್ದರೆ, ಹಟ್ಟಿ ಬಾಚಟ್ಟಿ ಮಾಡಿದರೆ ಅದು ಗೊಬ್ಬರ ಆಗಲ್ಲ. ಅದು ಸುಮ್ಮನೆ ನಮಗೆ ಉದಾಸೀನ ಬಂದುಬಿಡ್ತದೆ. ನಾವು ಅದನ್ನು ಹೊರಗಡೆಯಿಂದ ಮತ್ತೆ ನಾವು ಅದನ್ನು ಗೊಬ್ಬರ ಮಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಹಟ್ಟಿಗೆ ಹಾಕಿದರೆ ಮಾತ್ರ ಫಸ್ಟ್ ಕ್ಲಾಸ್ ಗೊಬ್ಬರ ಆಗ್ತದೆ. ಸಮಯದಲ್ಲಿ ನೀವು ಈಗ ಕೃಷಿಯನ್ನೇ ಮಾಡ್ತಾ ಬಂದವರು ವಿದ್ಯಾಭ್ಯಾಸ ಮುಗಿದ ಮೇಲೆ. ಅದರಲ್ಲೂ ನಿಮ್ಮ 2 ಸಹೋದರರು ಬೇರೆ ಕಡೆ ಇದ್ದು ನೀವೊಬ್ಬರೇ ಇಡೀ ಜವಾಬ್ದಾರಿ ನೋಡಿಕೊಂಡು ನೀವು ಒಂದು ಕಡೆ ಹೇಳಿದ್ರಿ, ನನಗೆ ತುಂಬ ಸಂತೋಷ ಇದೆ ಅಂತ. ನಮ್ಮ ಈಗ ಎಷ್ಟೋ ಜನರು ಕೃಷಿಯಲ್ಲೇ ತೊಡಗುವುದು ಅಂದರೆ ಸ್ವಲ್ಪ ಹಿಂದೆ ಇಟ್ಟು ಹಾಕುವಂಥದ್ದು. ಹೀಗೆ ಅನ್ನಿಸ್ತದೆ ನಿಮಗೆ? ಇದೆ, ಮೊದಲಿನಿಂದ ನಾವು ಕೃಷಿಯನ್ನೇ ಅವಲಂಬಿಸ್ಕೊಂಡು ಬಂದದ್ದು. ಮಧ್ಯದಲ್ಲಿ ಒಮ್ಮೆ ನಮಗೆ ಎಲ್ಲೇ ಮರ್ಯಾದೆ ಕಮ್ಮಿ ಆಗ್ತದೆ ಅನ್ನೋ ಅನಿಸ್ಬಿಟ್ಟಿತ್ತು ನನಗೆ. ಹೌದು, ಆದರೆ ಬರ್ತಾ ಈಗ ನನಗೂ ಎಲ್ಲರೂ ನನ್ನ ಅಕ್ಕನ ಮಕ್ಕಳು ಇವರೆಲ್ಲ ಒಳ್ಳೆ ಬ್ಯಾಂಗ್ಳೂರಲ್ಲೆಲ್ಲ ಒಳ್ಳೆ ಸ್ಥಿತಿಯಲ್ಲಿದ್ದಾರೆ ಅವರೆಲ್ಲ. ಈಗ ಬರ್ತಾ ನಮಗೂ ಸ್ವಲ್ಪ ಈಗ ಅವರು ಕೂಡ ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಅವರಿಗೆಲ್ಲ ಬೇಜಾರಾದಾಗ ಉಳ್ಕೊಳ್ಳಿಕ್ಕೆ ಒಂದು ರೆಸಾರ್ಟ್ ಏನೋ ಥರ ಇಲ್ಲಿ ಮಾಡಿ ಗಿಡ ಬೆಳೆಯೋದು, ಈ ತರಕಾರಿ ಬೆಳೆಯೋದು, ಈ ಥರ ಎಲ್ಲ ಮಾಡ್ಕೊಂಡಿದ್ದಾರೆ ಅವರು. ಅಂದರೆ ಟೈಮ್ ಪಾಸಿಗೆ, ಅದರಲ್ಲೇನು ಔಟ್ಪುಟ್ ಏನು ಸಿಗಲ್ಲ ಅವರಿಗೆ. ಆದರೂ ಅವ್ರಿಗೊಂದು ಟೈಮ್ ಪಾಸಿಗೆ ಅಂತ ಅಲ್ಲಿ 1-1.5 ಎಕರೆ ಜಾಗ ತಗೊಂಡು ಅವರು ಅಲ್ಲಿ ಮಾಡಿದ್ದಾರೆ. ನನ್ನ ಹತ್ರ ಕೆಲವು ಸಜೆಷನ್ ಕೇಳ್ತಾ ಇದ್ದಾರೆ ಈಗ. ಹೌದು, ಇಲ್ಲಿ ಹೇಗಪ್ಪ ಕೃಷಿ ಮಾಡೋದು? 2 ದನ ಕಟ್ಟಿದ್ದಾರೆ ಅಲ್ಲಿ. ಆ್ಯಕ್ಚುಲಿ ಅದು
ಅದು ಗಿರ್ ತಳಿಯ ದನವನ್ನು ಅಲ್ಲಿ ಮಾಡಿದ್ದಾರೆ, ಕಟ್ಟಿದ್ದಾರೆ ಅವರು. ಅದು ಖರೀದಿ ಹೇಗೆ, ಅದರದ್ದು ಪಶುಪಾಲನೆ ಹೇಗೆ ಮಾಡಬೇಕು, ಅಲ್ಲಿ ಗೋಬರ್ ಗ್ಯಾಸ್ ಮಾಡ್ಬೋದಾ, ಆ ಥರ ಎಲ್ಲ ನನ್ನ ಹತ್ರ ಕೇಳ್ತಾ ಇದ್ದಾರೆ ಈಗ. ಹೌದು ಹೌದು ಹೌದು. ಇದಕ್ಕೆ ಮತ್ತು ಪುನಃ ಇದಕ್ಕೂ ಒಂದು ಬೆಲೆ ಬರ್ತಾ ಇದೆ ಈಗ ಮತ್ತೆ. ಹೌದು ಹೌದು ಹೌದು. ಅವರ ಹಣಕ್ಕಾಗಿ ಅಲ್ಲ, ನಾನು ಜೀವನವೂ ಇದರಲ್ಲೇ ಹೋಗಬೇಕು ನನಗೆ, ಅವರು ಗಮ್ಮತ್ತಿಗೆ. ಹೌದು, ಅಂದರೆ ಅವರಿಗೂ ಆ ಕೆಲಸದಲ್ಲಿ ಒಂದು ಬೇಸರ ಬಂದಾಗ ಒಂದು ರೀತಿಯಲ್ಲಿ ಇದು ಸಂತೋಷ ಪಡ್ಲಿಕ್ಕೆ ಈ ರೀತಿಗೆ ಹೋಗುವಂಥದ್ದು. ನೀವು ಸಾಕುವಂತ ಹಸುಗಳೆಲ್ಲ ಮಿಶ್ರತಳಿ ಹಸುಗಳು ಅಥವಾ ನಮ್ಮ ನಾಟಿ ಹಸುಗಳೇ? ನಾಟಿ ಹಸುಗಳೇ, ಅವಕ್ಕೆಲ್ಲ ಈಗ ಇನ್ಸಮಿನೇಷನ್ ಮಾಡಿ ಅವು ಈಗ ಏನಾಗಿದ್ದಾವೆ, ದೊಡ್ಡ ಹಸುಗಳೇ ಆಗಿಬಿಟ್ಟಿದ್ದಾವೆ. ಸ್ವಲ್ಪ ಮಿಶ್ರ. ಮಿಶ್ರ, ಹೌದು ಹೌದು ಹೌದು. ಅಂದ್ರೆ ಸುಮಾರು ಎಷ್ಟು ಹಾಲು ಕೊಡುವ? ಹಾಲು ಸಾಧಾರಣ 10 ರಿಂದ 12 ಲೀಟರ್ ಕೊಡ್ತದೆ ಒಂದು ದನ. ಹೌದು, 4-5 ದನ ಇದ್ರೆ ನಾವು ಒಟ್ಟಿಗೆ ಕರಿಯೋದಾಗಿ ಮಾಡ್ಕೊಳ್ಳೋದಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ. ನಂದು ಎವರೇಜ್ ಒಂದು 25 ರಿಂದ 30 ಲೀಟರ್ ಹಾಲು. ಓ, ಅಂದ್ರೆ ನೀವು ಹಾಗಾದ್ರೆ ಡೈರಿ ಕೊಡ್ಲೇಬೇಕು? ಡೈರಿ ಕೊಡ್ಲೇಬೇಕು. ಡೈರಿ ನಾನು ಈಗ ಡೈರಿ ಪ್ರೆಸಿಡೆಂಟ್, ಕುಕ್ಕೆಲಿ ಡೈರಿ ಪ್ರೆಸಿಡೆಂಟ್ ಕೂಡ ನಾನು ಆಗಿದ್ದೆ. ಹೌದು ಹೌದು ಹೌದು. ಎಷ್ಟಾಗ್ತದೆ ಅಲ್ಲಿ ಸಂಗ್ರಹ ಹಾಗಾದ್ರೆ? ಅಲ್ಲಿ ಒಂದು 700 ಲೀಟರ್ 800 ಲೀಟರ್ ವರೆಗೆ ಸಂಗ್ರಹ ಆಗ್ತದೆ. ಹೈನುಗಾರರಿದ್ದಾರೆ? ಹೌದು ಹೌದು ಹೌದು. ಎಷ್ಟು ಸದಸ್ಯರು ಹಾಗಾದ್ರೆ ಅದರಲ್ಲಿ? ಅಲ್ಲೊಂದು ಆಕ್ಚುಲಿ ಒಂದು 100-110 ಜನ ಹಾಲು ಕೊಡುವಂತ ಸದಸ್ಯರಿದ್ದಾರೆ. ಸರಿ ಸರಿ. ಅಂದ್ರೆ ಎಲ್ಲರೂ ಅಲ್ಲಿ ನಮ್ಮ ಈ ರೀತಿ ಹೈನುಗಾರರು ಗೋಬರ್ ಗ್ಯಾಸ್ ಅದು ಎಲ್ಲ ಉಪಯೋಗ ಮಾಡುವಂತವರೇ ಇದ್ದಾರೆ? ಬಯೋಗ್ಯಾಸ್ ಇದ್ದಾರೆ, ಒಂದು 25% ಗೋಬರ್ ಗ್ಯಾಸ್ ಇದೆ ಅಲ್ಲಿ. ಹೌದು, ಗೋಬರ್ ಗ್ಯಾಸ್ ಅಲ್ಲಿ ಈಗ ಇನ್ನೊಂದು ಬಂದಿದೆ ಅಲ್ವಾ, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಅವರು ಒಂದು ಇದು ಗೂಡ್ ತರ ಮಾಡಿ ಕಾಂಕ್ರೀಟ್ ಅಲ್ಲಿ ಮಾಡ್ತಾರೆ. ಹೌದು ಹೌದು, ಅದು ಕೂಡ ಒಳ್ಳೇದು ಬರ್ತದೆ, ತೊಂದರೆ ಇಲ್ಲ. ನಮ್ಮದು ಡ್ರಮ್ ಸಿಸ್ಟಮ್, ಅದಕ್ಕಿಂತ ಮೊದಲಿದ್ದು ಡ್ರಮ್ ಸಿಸ್ಟಮ್. ಒಂದು 10 ಫೀಟ್ ಆಳ ಹೊಂಡ ಮಾಡಿ ಅದರಲ್ಲಿ ಸ್ಲರಿ ಹಾಕಿ ಇದನ್ನ ಕೌಚ್ ಹಾಕಿ ಬಿಡುದು, ಮತ್ತೆ ಎಂತ ಇಲ್ಲ ಅದಕ್ಕೆ. ಡ್ರಮ್ ಕೌಚ್ ಹಾಕಿ ಬಿಡುದು. ಮಳೆಗಾಲದಲ್ಲಿ ನಿಮ್ಗೆ ಏನು ಕಡಿಮೆ ಆಗುದಿಲ್ಲ. ಮಳೆಗಾಲದಲ್ಲಿ ಹೈಯೆಸ್ಟ್ ಬರ್ತದೆ ನಮಗೆ. ನಾವು ಕಟ್ಟಿಗೆ ಯೂಸ್ ಮಾಡೋದೇ ಇಲ್ಲ, ಇಲ್ಲ ಕಟ್ಟಿಗೆ ಯೂಸ್ ಮಾಡೋದೇ ಇಲ್ಲ. ಈ ಹೈನುಗಾರರಿಗೆ ಹಾಗಾದ್ರೆ ನಿಮ್ಮ ಆ ಭಾಗದಲ್ಲಿ ಇಷ್ಟೊಂದು ಜನ ಹೈನುಗಾರರು ಇದ್ದಾರೆ, 700 ಲೀಟರ್ ಸಂಗ್ರಹ ಆಗ್ತದೆ ಅಂದ್ರೆ ಅಂತ ಏನು ಈಗ ನಮ್ಮ ಹಾಲು ಉತ್ಪಾದಕರ ಮಂಡಳಿಯಿಂದ, ನಮ್ಮ ದಕ್ಷಿಣ ಕನ್ನಡ ಹಾಲು ಕೂಟದಿಂದ ಯಾವ ರೀತಿಯ ಬೆಂಬಲಗಳೆಲ್ಲ ಕೊಡ್ತಾರೆ? ಗೊಬ್ಬರ ಗ್ಯಾಸಿಗೆ ಬೆಂಬಲ ಉಂಟು, ಅವ್ರದ್ದು ಏನೋ ಸ್ವಲ್ಪ ಸಬ್ಸಿಡಿ ತರ ಕೊಡ್ತಾರೆ ಅವರು. ಸರಿ, ಹೌದು ಹೌದು ಹೌದು. ಅಲ್ಲ, ಉಳಿದಂತೆ ಬರ್ತದೆ. ಉಳಿದಂತೆ ಪಶು ಆಹಾರ ಮತ್ತೆ ಈ ದಿನ ಹಾಲು ಕೊಟ್ಟವರಿಗೆ ಹೆಚ್ಚುವರಿ ದರ ಹಾಗೇನಾದ್ರು ಅದೆಲ್ಲ? ಕೊರೋನಾ ಬರ್ಲಿಕ್ಕೆ ಹೋಗಿ 1-1.5 ರೂಪಾಯಿ ಕಮ್ಮಿನೇ ಮಾಡಿದ್ದಾರೆ ಅವರು. ಅಂದ್ರೆ ಯಾಕಂದ್ರೆ ಅವರಿಗೆ ಹಾಲು ಇದಾಗ್ತಾ ಇಲ್ಲ, ಮಾರಾಟ ಆಗ್ತಾ ಇಲ್ಲ. ಹೌದು ಹೌದು ಹೌದು. ಹಾಗಾಗಿ ಅವರು ಪೌಡ್ರ್ ಮಾಡಿ ಅವರು ಸ್ವಲ್ಪ ಲಾಸಲ್ಲಿದ್ದಾರೆ. ಹಾಗಾಗಿ ನಮಗೆ 1-1.5 ರೂಪಾಯಿಯನ್ನು ಕಮ್ಮಿ ಮಾಡಿದ್ದಾರೆ ಈಗ. ಹೌದು, ರೇಟಲ್ಲಿ ಕಮ್ಮಿ ಮಾಡಿದ್ದಾರೆ. ಸರಿ. ಅಂತೂ ಈ ಹೈನುಗಾರಿಕೆ ಅಂದರೆ ಇವತ್ತಿನ ದಿವಸ ಡೈಲಿ ಟರ್ನ್ ಓವರ್. ಅದು ಹೆಂಗಸರಿಗೆ ಎಲ್ಲ ಫುಲ್ಲು ನಾವು ಅದಕ್ಕೆ ಹಿಂಡಿಯೇ ಹಾಕಿ ದುಬಾರಿ ಇದು ಖರ್ಚಿನಲ್ಲಿ ಮಾಡಬಾರ್ದು. ಸ್ವಲ್ಪ ಹಸಿರು ಬೆಳೆಸ್ಕೊಂಡು ಅಥವಾ ಆಚೀಚಿದ್ದು ಹಸಿರೆಲ್ಲ ತಂದು ದನಕ್ಕೆ ಕೊಟ್ಟು ಅದರಿಂದ ನಾವು ಡೈಲಿ ಹಾಲನ್ನು ಉತ್ಪಾದನೆ ಮಾಡಿದರೆ ಲಾಭ ಜಾಸ್ತಿ ಬರ್ತದೆ. ಅಂದರೆ ದಿನನಿತ್ಯ ಹಣದ ವಹಿವಾಟ ಆಗ್ತದೆ. ಮತ್ತೆ ನಿಮಗೀಗ ಯಾವುದೇ, ಈಗ ಕಬ್ಬು ಬೆಳೀರಿ, ವರ್ಷಕ್ಕೆ ಒಂದ್ಸಲ ಆಯಿತು. ಅಡಿಕೆ ಬೆಳೀರಿ, ಮಾರಾಟ ಮಾಡಿದಾಗ ಮಾತ್ರ. ಆಮೇಲೆ ತೆಂಗು ಬೆಳೀರಿ, ತೆಂಗು ಕೊಯ್ದಾಗ ಮಾತ್ರ. ಭತ್ತ ಬೆಳೀರಿ, ಭತ್ತ ಕಟಾವು ಆದ ನಂತರ ಮಾತ್ರ. ಹಾಗಾದರೆ ಹೈನುಗಾರಿಕೆಯಲ್ಲಿ ಮಾತ್ರ ನಿಮಗೆ ವಾರ ದುಡ್ಡು ಸಿಗ್ತದೆ. ಹೌದು. ಮತ್ತು ಮನೆ ಹತ್ತಿರ ತಗೊಂಡು ಹೋದ್ರೆ ಸ್ವಲ್ಪ ರೇಟ್ ಜಾಸ್ತಿ ಸಿಗ್ತದೆ. 1 ಲೀಟ್ರಿಗೆ 40 ರೂಪಾಯಿ ಕೊಡ್ತಾರೆ. ಇಲ್ಲಿ ಹೋದರೆ ಒಂದು 28-29 ರೂಪಾಯಿ ನಮಗೆ ಡೈರಿಲಿ ಕೊಡ್ತಾರೆ. ಇನ್ನೊಂದು 5 ರೂಪಾಯಿ ಗೌರ್ಮೆಂಟಿಂದ ಬರ್ತದೆ. ಹೌದು, ಹೆಚ್ಚು ಕಮ್ಮಿ 34 ರೂಪಾಯಿ 1 ಲೀಟ್ರಿಗೆ ಸಿಗ್ತದೆ. ಅದ್ರ ಜೊತೆಗೆ ಅಲ್ಲಿ ಪಶು ಆಹಾರವು ಕೂಡ ಮಾರಾಟ ಮಾಡುವಂಥದ್ದು ಇದೆ. ಆ ಫೆಸಿಲಿಟೀಸ್ ಉಂಟು. ಸರಿ. ಈಗ ಹೊಸದಾಗಿ ಮಾಡುವವರಿಗೆ ಈಗ ಏನಾದರೂ ಉತ್ತೇಜನ ಕೊಡುವಂಥದ್ದು ಉಂಟಾ? ಈಗ ಈ ಕರು ಸಾಕುವುದಕ್ಕೆ ಉತ್ತೇಜನ, ಇನ್ನು ಹಸು ಕೊಂಡುಕೊಳ್ಳುವುದಕ್ಕೆ ಬೇಕಾದಂತಹ ಒಂದು ಹಣಕಾಸಿನ ಸಹಾಯ, ಈ ರೀತಿ ಅಂದರೆ ಸಾಲ ರೂಪದಲ್ಲಿ ಬ್ಯಾಂಕಿನಲ್ಲಿ ಸಾಲ ಕೊಡ್ತಾರೆ. ಹೌದು. ಆಮೇಲೆ ಒಕ್ಕೂಟದಿಂದ ಕೂಡ, ಅಂದರೆ ಹೌದು, ಒಕ್ಕೂಟದಿಂದಲೂ ಮಿನಿ ಡೈರಿ ಅಂತ ಮಾಡಿದರೆ ಅವರಿಗೇನೋ ಸ್ವಲ್ಪ ಸಿಗ್ತದೆ. ಸರಿ. ಹೌದು ಹೌದು ಹೌದು. ಮತ್ತಿನ್ನು ದೊಡ್ಡ ಮಟ್ಟದಲ್ಲಿ ಮಾಡುವವರಿಗೆ 10 ಲಕ್ಷದವರೆಗೂ ಸಾಲ ಕೊಡ್ತಾರೆ. ಅದಕ್ಕೆ ಸಬ್ಸಿಡಿ ಉಂಟು, ದೊಡ್ಡ ಮೊತ್ತದ ಸಬ್ಸಿಡಿ ಉಂಟು. 2-3 ಲಕ್ಷದವರೆಗೂ ಸಬ್ಸಿಡಿ ಸಿಗ್ತದೆ ಅವರಿಗೆ. ಒಂದು 10-15 ಜನ ಕಟ್ಟುವವರಿಗೆ ದೊಡ್ಡ ಶೆಡ್, ಅದಕ್ಕೆಲ್ಲ ಅವರು ಕ್ರಮ ಪ್ರಕಾರ ಮಾಡಬೇಕು. ಅದಕ್ಕೆ ಸರ್ಕಾರದಿಂದ. ನಿಮ್ಮ ಸೊಸೈಟಿಗೆ ಸ್ವಂತ ಬಿಲ್ಡಿಂಗ್ ಎಲ್ಲ? ಹೌದು 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 ಹೌದು. ಎಷ್ಟು ವರ್ಷ ಆಯ್ತು ಅದು? ಹೆಚ್ಚು ಕಮ್ಮಿ ಒಂದು 15 ವರ್ಷ ಆಯಿತು. ಆವಾಗಲೂ ನಾನೇ ಇದ್ದೆ. ಸ್ವಂತ ಕಟ್ಟಡ ಆಗುವಾಗ ನಾನೇ ಅಲ್ಲಿ ಅಧ್ಯಕ್ಷನಾಗಿದ್ದೆ. ಅದಕ್ಕೆ ಸಾಧಾರಣ 25-30 ವರ್ಷದಿಂದ ಅದು ನಡ್ಕೊಂಡೇ ಬಂದಿದೆ. ಈ ಮೊನ್ನೆ ಕೊರೋನಾದಲ್ಲಿ ಒಂದು ದಿನವೇನೋ ಇವರು ರವಿರಾಜ ಹೆಗಡೆ ಅವರು ಒಂದು ದಿನ ಏನೋ ನಿಲ್ಲಿಸಿದ್ರು ಕೊರೋನಾದಲ್ಲಿ. ಹೌದು, ಅದು ಬಿಟ್ಟರೆ ಮತ್ತೆ ನಿಲ್ಲಿಸಲಿಲ್ಲ, ನಿರಂತರವಾಗಿ ನಡೀತಾ ಬಂದಿದೆ. ಹೌದು, ಎಲ್ಲ ಸಂಸ್ಥೆಗಳು ನಿಂತರೂ ಹಾಲು ಡೈರಿ ನಿಲ್ಲಿಲ್ಲ, ಒಂದು ದಿನ ನಿಲ್ಲಿಸಿದ್ದಾರೆ.
ಅಂದರೆ ಅಲ್ಲಿ ದಿನನಿತ್ಯ ನಿಮಗೆ ಅಲ್ಲಿ ಚಿಲ್ಲಿಂಗ್ ಫೆಸಿಲಿಟಿ ಉಂಟಾ ಅಥವಾ ನೀವು ದಿನನಿತ್ಯ ಅವರೇ ಬಂದು ವಾಹನದಲ್ಲಿ ಸಂಗಾಟ ಮಾಡ್ತಾರೆ? ವಾಹನದಲ್ಲಿ ತಗೊಂಡು ಹೋಗ್ತಾರೆ. ಅಲ್ಲಿ ಪೆರಡೂರಿನಲ್ಲಿ ಸ್ವಲ್ಪ ಅದೇ BMC ಅಂತ ಉಂಟು, ಅಲ್ಲಿ ಸ್ವಲ್ಪ ಅವರು ಶೀತಲೀಕರಣಗೊಳಿಸಿ ಮತ್ತೆ ತಗೊಂಡು ಹೋಗ್ತಾರೆ ಮಣಿಪಾಲಕ್ಕೆ. ಕೃಷಿ ಜೊತೆಗೆ ಹೈನುಗಾರಿಕೆ ಬೇಕೇ ಬೇಕು ಅಂತ ಅಂದರೆ ಹೈನುಗಾರಿಕೆ ನೀವು ಹಾಲಿನ ಮಾರಾಟದ ಉದ್ದೇಶದಿಂದ ಮಾತ್ರ ಅಲ್ಲ, ಬೇರೆ ರೀತಿಗೂ ಕೂಡ ಕೃಷಿ ಜೊತೆಗೆ ಒಂದು ಹೈನುಗಾರಿಕೆ ಅಂದರೆ ಹಸು ಸಾಕುವಂಥದ್ದು ಅನಿವಾರ್ಯ ಅಂತ ಹೇಳುವಂಥ ಪರಿಸ್ಥಿತಿ ಉಂಟು. ಖಂಡಿತವಾಗಿ ಅದೊಂದು ಸರ್ಕಲ್, ಅದು ನಾನು ಮೊದಲೇ ಹೇಳಿದ್ದೆ, ಅದೊಂದು ಸರ್ಕಲ್ ಅದು. ಹೈನುಗಾರಿಕೆ, ಕೃಷಿ, ನೀರು ಮತ್ತು ನಮ್ಮ ಮನಸ್ಸು, ಇದೆಲ್ಲ ಸರಿಯಾಗಿದ್ದರೆ ಮಾತ್ರ ಒಂದು ಸಮಗ್ರ ಕೃಷಿ ಆಗಲಿಕ್ಕೆ ಸಾಧ್ಯ. ಈಗಂತೂ ಈಗ ಎಲ್ಲ ಕಡೆ ಸಾವಯವ ಉತ್ಪಾದನೆಯ ಬಗ್ಗೆ, ಸಾವಯವ ಕೃಷಿ ಉತ್ಪನ್ನಗಳ ಬಗ್ಗೆ ತುಂಬ ಕಾಳಜಿ ಇದೆ ಜನರಿಗೆ. ಹೋಗುವಲ್ಲಿ ಎಲ್ಲಿ ಹೋದ್ರೂ ಪೇಟೆಗಳಲ್ಲೂ ಕೂಡ ಸಾವಯವ ಅಂತ ಬೋರ್ಡ್ ಹಾಕಿದ ಕೂಡಲೇ ನಿಮಗೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ರೇಟ್ ಹೆಚ್ಚಾದರೂ ಜನ ತೆಕ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದಿದೆ. ಏನು ಅನ್ನಿಸ್ತದೆ ಕೃಷಿಕರಿಗೆ ಇದರಿಂದ ಏನಾದರೂ ಉತ್ತೇಜನ ಸಿಕ್ಕಿದಾಗ ಆಗಿದೆಯೋ ಅಥವಾ ಏನೋ ಪ್ರಯೋಜನ ಆಗಿದೆಯಾ? ಈಗ ನಾವು ಹೈನುಗಾರಿಕೆಯಲ್ಲಿ ಸಾವಯವ ಅಂತ ಮಾಡಬೇಕಾದ್ರೆ ಅದು ನಾಟಿ ಹಸುವನ್ನೇ ಕಟ್ಟಬೇಕು. ಮಲೆನಾಡು ಗಿಡ್ಡ ಅವೆಲ್ಲ ಮತ್ತು ಗಿರ್ತಳಿ, ಮಲೆನಾಡು ಗಿಡ್ಡ ಅವೆಲ್ಲ ಮೊದಲಿತ್ತಲ್ಲ, ಅದಿದ್ರೆ ಮಾತ್ರ ಜನ ನೋಡ್ಕೊಳ್ತಾರೆ. ಒಂದೆರಡು ದಿವಸ ಏನಾದರೂ ನಾವು ಸ್ವಲ್ಪ ಕಣ್ಣಿಗೆ ಮಣ್ಣು ಹಾಕ್ಬೋದು, ಅದು ಬಿಟ್ಟರೆ ಜನ ನೋಡ್ಕೊಳ್ತಾರೆ. ಹೌದಾ ಇಲ್ಲ ಅದನ್ನು ಪರೀಕ್ಷೆ ಮಾಡಲಿಕ್ಕೂ ಸಹ ಅವಕಾಶ ಉಂಟು. ಹಾಗಾಗಿ ನಾವು ಆ ಮಲೆನಾಡು ಗಿಡ್ಡ ಎಲ್ಲ ಏನಾಗುತ್ತೆ, ಒಂದು ಹಸು ಹೆಚ್ಚು ಕಮ್ಮಿ ನಿಮಗೆ ಗೊತ್ತಿದೆ 1 ರಿಂದ 1.5 ಲೀಟ್ರ್ ಅಥವಾ 2 ಲೀಟ್ರ್ ಹಾಲು ಕೊಡ್ಬೋದು ಅಷ್ಟೇ. ಆ ಥರ ಮಾಡಿ ಅದನ್ನು ಕಲೆಕ್ಟ್ ಮಾಡಿ ನಾವು ಪೇಟೆಗೆ ತಗೊಂಡೋಗಿ ಅದನ್ನು ಸೇಲ್ ಮಾಡಿದರೆ ಅಲ್ಲಿ ಕೊಡ್ತಾರೆ 100-110 ರೂಪಾಯಿವರೆಗೂ ಕೊಡ್ತಾರೆ. ಇಲ್ಲಿ ಏನು 35 ರೂಪಾಯಿ ಸಿಗ್ತದೆ, ಅಲ್ಲಿ 110 ರೂಪಾಯಿವರೆಗೂ ಮಾರಾಟ ಆಗ್ತಾಯಿದೆ. ಅದರಷ್ಟೇ ಶ್ರಮ ಇದೆ ಅದಕ್ಕೆ. ಹೌದು 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 ಹೌದು. ಅಂದರೆ ಅದನ್ನು ನೀವು ಕರೆದು ತೆಕ್ಕೊಂಡೋಗು ಮಾರಾಟ ಅಲ್ಲಿ ಮನೆ ಬಾಗಿಲಿಗೆ ಕೊಡುವ ವ್ಯವಸ್ಥೆ ಮಾಡಬೇಕು. ವ್ಯವಸ್ಥೆ ಮಾಡಬೇಕು. ಅಂದರೆ ಈ ರೀತಿ ನಿಮಗೆ ಈಗ ಸೊಸೈಟಿಗೆ ಕೊಟ್ಟು ಕೊಡುವಂಥ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ. ಇಲ್ಲ ಅದಿಲ್ಲ, ಇನ್ನೂ ಬಂದಿಲ್ಲ. ಆ ಥರ ಮಾಡಬೇಕಾದ್ರೆ ತುಂಬ ಶ್ರಮ ಬೇಕು, ಮನೆಯಲ್ಲಿ ಜನ ಬೇಕು. ನನ್ನ ಕೈಲಾಗಲ್ಲ ಅದು. ಹೌದು ಹೌದು, ಇಲ್ಲಾಂದರೆ ಮಾಡ್ಬೋದು. ಅಂದರೆ ಈಗ ಉದಾಹರಣೆಗೆ ನಮಗೆ ಈಗ ಒಂದು ಸ್ವಲ್ಪ ಪೇಟೆಯ ಸಮೀಪದಲ್ಲಿರುವಂತಹ ರೈತರಿಗೆ ಏನಾದರೂ ಆಗೋದಿಲ್ಲ, ಅದನ್ನು ಮೇಯಿಸ್ಲಿಕ್ಕೆ ಜಾಗ ಬೇಕು. ಈಗ ಮಲೆನಾಡು ಗಿಡ್ಡಕ್ಕೆ ನಾವು ಹಿಂಡಿ ಹಾಕಿ ಮಾಡಿದರೆ ಅದು ಆಗೋದಿಲ್ಲ, ಅದು ಸಾವಯವ ಆಗೋದಿಲ್ಲ. ಅದನ್ನು ಗುಡ್ಡೆಗೆ ಬಿಡಬೇಕು. ಅದು ದಿವಸಕ್ಕೆ ಒಂದು 10 ಕಿಲೋಮೀಟರ್ ನಡಿಬೇಕಂತೆ ಕರೆಕ್ಟ್ ಕ್ರಮ ಪ್ರಕಾರ. ಅದು ಗುಡ್ಡೆಯಲ್ಲಿ ಹಸಿರು ಮೆನ್ಕೊಂಡು ಬಂದು ಅದಕ್ಕೆ ಸಾವಯವ ಫುಡ್ ಕೊಟ್ಟು ಅದು ಆ ಥರದ್ದು ಹಾಲು ಬಂದರೆ ಮಾತ್ರ ನಿಮಗೆ ಅದು ಒಳ್ಳೆ ರೋಗ ನಿರೋಧಕ ಹಾಲಾಗ್ತದೆ. ಅದು ಬಿಟ್ಟು ನೀವು ಅದಕ್ಕೆ ಮಲೆನಾಡು ಗಿಡ್ಡ ಕಟ್ಕೊಂಡು ಅದಕ್ಕೆ ಹಿಂಡಿ ಹಾಕಿದರೆ ಅದರ ಅವರು ಯೂರಿಯಾದ ಅಂಶ ಅದೆಲ್ಲ ಸ್ವಲ್ಪ ಕೊಟ್ಟಿರ್ತಾರೆ ಅದಕ್ಕೆ, ಅದೆಲ್ಲ ಹೊಟ್ಟೆಗೆ ಹೋಗಿ ಅದು ಆ ಹಾಲು ಅಷ್ಟು ಪರಿಶುದ್ಧ ಆಗೋದಿಲ್ಲ. ನಮ್ಮ ಕುಕ್ಕಳ್ಳಿಯಲ್ಲಿ ಇದೆ, ಅಲ್ಲಿ ಅವರು ಇಲ್ಲಿ ತಂದು ಇಲ್ಲಿ ಮಣಿಪಾಲಕ್ಕೆಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಮಲೆನಾಡು ಗಿಡ್ಡ ಎಲ್ಲ ಕಟ್ಕೊಂಡಿದ್ದಾರೆ, ಗಿರ್ತಳಿ ಇದೆ ಅವ್ರ ಹತ್ರ. ಹೌದು ಹೌದು ಹೌದು, 100 ರಿಂದ 110 ರೂಪಾಯಿಗೂ ಮಾರಾಟ ಮಾಡ್ತಾರೆ. ಸರಿ, ಹೌದು. ಅಂದರೆ ಇಲ್ಲೂ ಅದಕ್ಕೆ ಬೇಡಿಕೆ ಇದೆ, ಆದರೆ ನೀವು ಮಾಡುವಲ್ಲೂ ಕೂಡ ಬಹಳ ಶ್ರಮ ಇದೆ, ಅದು ಬ್ಯಾಕ್ಗ್ರೌಂಡ್ ನೋಡ್ಕೊಳ್ತಾರೆ. ಹೌದು. ಇದ್ರ ಜೊತೆಗೆ ನೀವೀಗ ನಿಮ್ಮ ಈಗ ಅಡಿಕೆ, ಇನ್ನು ಈ ಕಬ್ಬು, ತೆಂಗು ಇದಕ್ಕೆಲ್ಲ ಬೆಳೆಯುವ ಸಂದರ್ಭದಲ್ಲೂ ಕೂಡ ಈ ರೀತಿ ಈಗ ನೀವು ಹೇಳಿದರೆ ಸ್ಲರಿ ಉಪಯೋಗಿಸಿ ನೇರವಾಗಿ ನೀವು ನೀರಾವರಿ ಜೊತೆಗೆ ಕೊಟ್ಟುಬಿಡ್ತೀರಿ ಅಂತ. ಈಗ ಕೆಲವು ಕಡೆ ಜೀವಾಮೃತ ತಯಾರು ಮಾಡುವಂಥದ್ದು, ಅದನ್ನು ಇನ್ನು ಗಂಜಲ ಸ್ಪ್ರೇ ಮಾಡುವಂಥದ್ದು, ಈ ಥರ. ಹೌದು ಹೌದು, ನಾವು ಮಾಡ್ತೇವೆ ಅದನ್ನು. ಹೌದು, ನಮ್ಮ ದೂರದ ಜಮೀನಿಗೆ ನಾವು ಜೀವಾಮೃತ ಮಾಡಿ ಕೊಡ್ತೇವೆ. ಹೇಗದು? ಅದೇ ಒಂದು 100 ಲೀಟ್ರ್ ನೀರಿಗೆ 2 kg ಕಡಲೆ ಹಿಟ್ಟು, 2 kg ಬೆಲ್ಲ, ಆಮೇಲೆ ಗೋಮೂತ್ರ, ಆಮೇಲೆ ಇನ್ನೇನು ನೀರು, ಇದನ್ನು ಮಿಕ್ಸ್ ಮಾಡಿ ಅದನ್ನು ಒಂದು 2 ದಿವಸ ಕೊಳಿಸಿ ಮತ್ತು ಅದನ್ನು ಇದಕ್ಕೆ ಹಾಕುವಂಥ, ಗಿಡದ ಬುಡಕ್ಕೆ ಹಾಕುವಂಥದ್ದು. ತುಂಬ ಫಲವತ್ತು. ಅದು ತಿಂಗಳಿಗೆ ಒಂದು ಸಲ ಹಾಕಿದರೆ ಮತ್ತೆ ಯಾವ ಗೊಬ್ಬರ ಕೊಡಬೇಕಾಗಿಲ್ಲ ಅಂತೇಳಿ ಹೇಳ್ತಾರೆ. ಮತ್ತು ನಾವು ಅಂದರೆ ಅದನ್ನು ಅಷ್ಟು ಸರಿಯಾಗಿ ಯೂಸ್ ಮಾಡದೇ ಇದ್ದರೂ ವರ್ಷಕ್ಕೆ ಒಂದು 3-4 ಸಲ ಕೊಡ್ತೇವೆ ನಾವು. ಸರಿ, ಅದಂದ್ರೆ ದೂರ ಅಂದರೆ ನಿಮ್ಮ ಮನೆ ಹತ್ತಿರ ಇಲ್ಲ ಜಮೀನು? ಜಮೀನಿಲ್ಲ ನಮ್ಮದು, ಅದು ತುಂಡು ಭೂಮಿಗಳು. ನಮ್ಮದು ಅಂದ್ರೆ ಒಂದು 4 ರಿಂದ 5 ಎಕರೆ ನಮ್ಮ ಮನೆ ಹತ್ತಿರ ಇದೆ. ಮತ್ತು ಅದು ಮೊದಲಿಂದ ಬಂದಂಥ ಭೂಮಿ ಸ್ವಲ್ಪ ದೂರ ಎಲ್ಲ ಇದೆ. ಅದಕ್ಕೆಲ್ಲ ಕೆಲವು ನಮಗೆ ಸ್ಲರಿ ಕಳಿಸ್ಲಿಕ್ಕೆ ಆಗೋದಿಲ್ಲ. ಹೌದು, ಅಂಥದಕ್ಕೆ ನಾವು ಏನು ಮಾಡ್ತೇವೆ, ಜೀವಾಮೃತ ಮಾಡಿ ಹಾಕ್ತೇವೆ. ಸರಿ, ಅಂದರೆ ಅದು ಬೇರೆಯವರ ಜಮೀನಿನ ಮೂಲಕ ಹೋಗಬೇಕಾಗ್ತದೆ. ಹೌದು, ಅದಕ್ಕೆ ಪೈಪ್ ಲೈನ್ ಎಲ್ಲ ಮಾಡ್ಕೊಳ್ಳಿಲ್ಲ. ನೀವು ಅಲ್ಲಿ ಕೊಂಡು ಹೋಗೋದು ಇದು ಟಿಲ್ಲರ್ ಮೂಲಕ? ಇಲ್ಲ, ಅದಕ್ಕೇನು ನಾವು ಕೊಂಡು ಹೋಗ್ಲಿಕ್ಕೆ ಏನು ಕಷ್ಟ ಇಲ್ಲ. ಅದು ಏನು ಸ್ವಲ್ಪ ತಗೊಂಡು ಹೋಗುವಂಥದ್ದು. ಈಗ ಏನು ನೀವು ಒಂದು 100 ಲೀಟ್ರ್ ಮಾಡಬೇಕಾದ್ರೆ ಒಂದು 3 ಲೀಟ್ರ್ ಇದು ದನದ ಮೂತ್ರ ಮತ್ತೆ ಕಡಲೆ ಹಿಟ್ಟು ಅದನ್ನೆಲ್ಲ ಹೀಗೆ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೋದು. ಅಲ್ಲಿ ತಯಾರು ಮಾಡುವಂಥದ್ದು, ಅದನ್ನು ಅಲ್ಲೇ ಡ್ರಮ್ ಇಟ್ಟು ಅಲ್ಲೇ ತಯಾರು ಮಾಡುವಂಥದ್ದು, ಆಮೇಲೆ ಡೈಲ್ಯೂಟ್ ಮಾಡಿ ಹಾಕುದು. ಸರಿ, ಹೌದು. ಅದಕ್ಕೆ ನಾವು ಹೊತ್ಕೊಂಡು ಹೋಗುವಂಥ ಕೆಲಸವೇ ಇಲ್ಲ. ಸರಿ,
ಇಲ್ಲ. ಅಂದ್ರೆ ಈಗ ಈ ಕಬ್ಬಿನ ಗದ್ದೆ ಅದು ನಿಮಗೆ ಸ್ವಲ್ಪ ದೂರ ಇದೆಯೇನೋ ಅಲ್ಲ? ಕಬ್ಬಿನ ಗದ್ದೆ ಮನೆ ಹತ್ರ ಉಂಟು, ಅದಕ್ಕೆ ಹೋಗ್ತದೆ ನಮ್ದು. ಹಾ, ದೂರ ಇರುವಂತದ್ದು ಅಡಿಕೆ ತೋಟ. ಅಡಿಕೆ ತೋಟ ಉಂಟು, ಮತ್ತೆ ಭತ್ತದ ಬೆಳೆದು ಗೆದ್ದೆನೂ ಉಂಟು. ಹೌದು. ಈ ರೀತಿ ಈಗ ಈ ಕೃಷಿ ಅನ್ನುವಂಥದ್ದು ಅದು ನಿರಂತರ ನಮ್ಮ ಗಮನ ಇದರಲ್ಲಿ ಇರಲೇಬೇಕಾಗ್ತದೆ. ನಾವು ಬಿಟ್ಟು ಹೋಗುವಂಥ ಪ್ರಶ್ನೆ ಇಲ್ಲ. ಮನೆಯಿಂದ ಈಗ ನಾವೀಗ ನೌಕರಿಯಲ್ಲಿರೋರಾದರೆ ಒಂದು 15 ದಿವಸ ರಜೆ ಹಾಕಿ ಹೋಗಿ ಬರ್ತೇವೆ ಅಂತ. ಇಲ್ಲ ಇಲ್ಲ ಇಲ್ಲ, ಆಗೋದಿಲ್ಲ. ನಾವು ಮನೆಯಲ್ಲೇ ಇರ್ತೇವೆ ಅಂತ. ಇತ್ತೀಚೆಗೆ ನಾವು ನಮ್ಮ ತಂದೆಯವರು ಇರುವಾಗ ನಾವು ಮನೆ ಬಾಗಿಲೇ ಹಾಕ್ತಿರ್ಲಿಲ್ಲ, ಯಾರಾದರೂ ಒಬ್ರು ಇರ್ತಿದ್ವಿ. ಇತ್ತೀಚೆಗೆ ನಾವು ಲೇಟೆಸ್ಟ್ ಈಗ ಸ್ವಲ್ಪ ನಾವು ಇಂಪ್ರೂವ್ಮೆಂಟ್ ಆಗಿದ್ದೇವೆ. ನಾವೇನು ಮಾಡ್ತೇವೆ, ಜನ ಮಾಡಿ ಹೋಗ್ತೇವೆ ಮದುವೆ ಮುಂಜಿಗೆ ಮಾತ್ರ. ಮತ್ತೆ ಫ್ಯಾಷನ್ ಶೋಗೆಲ್ಲ ಹೋಗೋದಿಲ್ಲ ನಾವು ಯಾವುದಕ್ಕೂ. ಮದುವೆ ಮುಂಜಿಗೆಲ್ಲ ಹೋಗ್ತೇವೆ ನಾವು. ಈಗ ಬಾಗಿಲು ಹಾಕಿ ಹೋಗ್ತೇವೆ, ಮನೆ ಬಾಗಿಲು ಹಾಕ್ತೇವೆ, ಹೊರಗಡೆ ನಮ್ಮ ಕೊಟ್ಟಿಗೆಗೆ ಜನ ಬಿಟ್ಟು ಹೋಗ್ತೇವೆ ನಾವು. ಸರಿ, ಹಿಂದಿನ ಒಂದು ಅನುಭವಸ್ಥರ ಕತೆ ಕೇಳುವಾಗ ಪ್ರತಿದಿನ ಎದ್ದು ನಾವು ಒಂದು ಸುತ್ತು ಗದ್ದೆಗೆ ತೋಟಕ್ಕೆ ಒಂದು ರೌಂಡ್ ಹೋಗಿ ಬರಬೇಕು ಅಂತ, ಅಂದ್ರೆ ಆ ಗಿಡದ ಜೊತೆಗೆ ಮಾತಾಡಿಸ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ಅಂದ್ರೆ ಅಂದ್ರೆ ನಮ್ಮ ನಮ್ಮ ಒಂದು ಗಮನ ಇರಬೇಕಾಗ್ತದೆ ಅಂತ ಅಲ್ವಾ? ಹೌದು ಹೌದು ಹೌದು, ಅದು ಖಂಡಿತ, ಅದು ಖಂಡಿತ ಖಂಡಿತ ಖಂಡಿತ. ಅಬ್ಸರ್ವೇಷನ್ ಇಂಪಾರ್ಟೆಂಟ್. ನಾವು ಹೋಗಲೇಬೇಕು ಒಂದು ರೌಂಡ್ ಅಂತೂ. ನಾವು ಒಂದು ದಿವಸಕ್ಕೆ ಒಂದು ಸಲ 2 ಸಲ ಆದರೂ ನಮ್ಮ ಫೀಲ್ಡಿಗೆ ನಾವು ಸುತ್ತು ಬಂದೇ ಬರ್ತೇವೆ. ಹೌದು. ನಾವು ಅದಕ್ಕೆ ಬೇಕಾದಾಗೆ ನಮ್ಮ ಫ್ಯಾಮಿಲಿಯನ್ನು ಕೂಡ ಅದಕ್ಕೆ ಬೇಕಾದಾಗೆ ಸೆಟ್ ಮಾಡಲಿ. ಯಾವತ್ತು ನಿದ್ರೆ ಕಣ್ಣಿಲಿ ಅವರು ನಿಮಗೆ ಕೃಷಿ ನಮಗೆ ಬೇಡ ಮಾರ್ರೆ ಅಂತ ಹೇಳಿದ್ದಿಲ್ಲ. ಹೌದು ಹೌದು ಹೌದು, ನಮ್ಮ ಹೆಂಡತಿ ಕೂಡ ಸರಿ ನಮಗೆ ಸಪೋರ್ಟ್ ಆಗಿದ್ದಾರೆ. ಹಾಗೆ ನಾವು ತುಂಬ ಸಂತೋಷವಾಗಿದ್ದೇವೆ. ಅದ್ರ ಮಟ್ಟಿಗೆ ಏನು ತೊಂದರೆ ಇಲ್ಲ. ನನ್ನ ಮಗಳಿಗೆ, ಅವಳು ತುಂಬ ಬ್ರಿಲಿಯಂಟ್, ಅವಳು ಅಂಥ ಖರ್ಚೇನು ಬರಲಿಲ್ಲ, ಆದರೂ ಒಂದು 5-6 ಲಕ್ಷ ಖರ್ಚು ಬಂದಿದೆ. ಇಂಜಿನಿಯರಿಂಗ್ ಓದಿಸಿದ್ದೆ ನಾನು ಇದರಲ್ಲಿ, ಕೃಷಿಯಲ್ಲಿ. ಮಕ್ಕಳಿಗೂ ಕೂಡ ಅದರಲ್ಲಿ ಆಸಕ್ತಿ ಇದೆ. ಕೃಷಿಯಲ್ಲಿ ಅವರ ವರ್ಕ್ ಅವರಿಗೆ ಅಂತೂ ಆಸಕ್ತಿ ಇಲ್ಲ. ಮುಂದೆ ಏನಾದರೂ ನಡ್ಸ್ಕೊಂಡು ಹೋಗೋದಾದರೆ ಹೋಗ್ಬೋದು, ತೊಂದರೆ ಇಲ್ಲ. ಮತ್ತು ನನ್ನ ತಮ್ಮನಿಗೆ ಒಬ್ಬ ಹುಡುಗ ಮಗ ಇದ್ದಾನೆ, ಇನ್ನೊಬ್ಬ ಅಣ್ಣನ ಮಗ ಒಬ್ಬ ಇದ್ದಾನೆ. ಅವ್ರು ನೋಡ್ಕೊಂಡು ಹೋಗೋದಾದ್ರೂ ಹೋಗ್ಬೋದು. ಹೌದು, ಕೃಷಿಯನ್ನು. ನನ್ನ ಕಾಲದ ಮೇಲೆ ನನಗೆ 2 ಹೆಣ್ಮಕ್ಳು. ನಮ್ಮ ಬ್ರಾಹ್ಮಣರಲ್ಲಿ ಹೇಗಾಗ್ತದೆ ಅಂದರೆ, ಮದುವೆ ಮಾಡಿ ಕೊಟ್ಟ ನಂತರ ಅವರು ಗಂಡನ ಮನೆ ಹೋಗ್ತಾರೆ. ಆದರೆ ನಾನು ಮಾತ್ರ ಹುಟ್ಟಿದ್ದು ಕುಕ್ಕೇಳಿಲಿ, ಸಾಯೋದು ಕುಕ್ಕೇಳಿಲಿ, ಅದು ಮಾತ್ರ ನನಗೆ ಖಂಡಿತ. ಹೌದು. ಪ್ರಕಾಶ್ ಹೆಬ್ಬಾರ್ರೆ, ಇದುವರೆಗೆ ನಿಮ್ಮ ಈ ಅನುಭವವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ. ಕೃಷಿಯಲ್ಲೂ ಕೂಡ ಒಂದು ಸಂತೋಷವನ್ನು ನೀವು ಈವರೆಗೂ ಕಂಡಿದ್ದೀರಿ, ಅದರಲ್ಲೇ ನೀವು ಸಂತೋಷವನ್ನು ಇನ್ನೂ ಪಡೆಯುವವರೇ. ಈಗ ನಮಗೆ IT ಉದ್ಯೋಗಿಗಳು ಕೂಡ ಕೆಲವೊಮ್ಮೆ ಅವರು ಕೃಷಿಯ ಕಡೆಗೆ ತಿರುಗುವುದನ್ನು ನಾವು ಕೇಳ್ತಾ ಇದ್ದೇವೆ. ಎಷ್ಟೋ ಕಡೆಗಳಲ್ಲಿ ಕೃಷಿಗೆ ಬಂದು ಮತ್ತೆ ಮರಳಿ ಬರ್ತಾ ಇದ್ದಾರೆ ಅಂತ. ಯಾಕಂದರೆ ಕೃಷಿಯೇ ಆಧಾರ ನಮಗೆ. ಇಡೀ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯೂ ಇದನ್ನೇ ಹೊಂದಿಕೊಂಡಿದೆ. ಜೊತೆಗೆ ಬಹುಪಾಲು ಜನ ನಮ್ಮಲ್ಲಿ ಕೃಷಿಕರೇ, ಹಳ್ಳಿಯಲ್ಲೇ ಇರುವವರು. ಇದು ಕೂಡ ಒಂದು ಉತ್ತಮವಾದ ಬೆಳವಣಿಗೆಯ ಚಿಹ್ನೆ. ಯಾಕೆಂದರೆ ಇತ್ತೀಚೆಗಂತೂ ಈ ಕೊರೋನಾ ಸಂದರ್ಭದಲ್ಲಿ ನಾವು ಅದನ್ನು ಕಂಡಿದ್ದೇವೆ. ಹಳ್ಳಿಯಲ್ಲಿರುವವರಿಗೆ ಈಗ ಆರೋಗ್ಯದ ಪರಿಸ್ಥಿತಿ ಚೆನ್ನಾಗಿರ್ತದೆ, ಅವರ ಜೀವನ ಶೈಲಿ ತುಂಬ ಬದಲಾವಣೆ ಆಗಿರುವುದಿಲ್ಲ. ಆರೋಗ್ಯಕರವಾದ ವಾತಾವರಣ, ಆರೋಗ್ಯಕರವಾದ ಆಹಾರ, ಇದರ ಸೇವನೆಯಿಂದಾಗಿ ಅವರು ತುಂಬ ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರೆ ಅಂತ. ಸೊ ಈ ಆರೋಗ್ಯವೇ ಪ್ರಧಾನ ಅನ್ನುವಂಥದ್ದು ಕೂಡ ನಮ್ಮ ಕೃಷಿಕರನ್ನು ನೋಡಿ ನಾವು ಕಂಡುಕೊಳ್ಬೇಕಾಗ್ತದೆ. ಧನ್ಯವಾದ, ನಮಸ್ಕಾರ. ಹೈನುಗಾರಿಕೆ, ಗೊಬ್ಬರ ಅನಿಲ, ಸಾವಯವ ಕೃಷಿ, ಈ ಮೂಲಕ ಸಮರ್ಪಕ ತ್ಯಾಜ್ಯ ನಿರ್ವಹಣೆ, ಈ ಕುರಿತು ಇದುವರೆಗೆ ಕುಕ್ಕೆಹಳ್ಳಿಯ ಪ್ರಗತಿಪರ ಕೃಷಿಕ ಹೈನುಗಾರ ಪ್ರಕಾಶ್ ಹೆಬ್ಬಾರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇದು ಸರಣಿಯ 99ನೆಯ ಸಂಚಿಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ.